ಗಣೇಶ ಮೂರ್ತಿಗೆ ಚಪ್ಪಲಿ ಹಾಕಿ ಮಹಿಳೆಯಿಂದ ವಿಕೃತಿ. ಬೇಲೂರಿನ ಇತಿಹಾಸ ಪ್ರಸಿದ್ಧ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ. ವಿಕೃತಿ ಮೆರೆದ ಮಹಿಳೆಗಾಗಿ ಪೊಲೀಸರಿಂದ ಹುಡುಕಾಟ. ಬೇಲೂರಿನ ನಾಗಮಂಗಲ ಗಲಭೆ ಆಯಿತು. ಮದ್ದೂರಿನ ಕಲ್ಲು ತೂರಾಟ ಆಯಿತು. ಈಗ ಹಾಸನದಲ್ಲಿ ಗಣೇಶನಿಗೆ ಚಪ್ಪಲಿ ಹಾಕಿ ಮಹಿಳೆಯೊಬ್ಬರು ವಿಕೃತಿ ಮೆರೆದಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಪುರಸಭೆಯ ಆವರಣದಲ್ಲಿರುವ ಗಣಪತಿ ಮೂರ್ತಿಗೆ ಚಪ್ಪಲಿ ಹಾಕುವ ಮೂಲಕ ಮಹಿಳೆಯೊಬ್ಬರು ವಿಕೃತಿ ಮೆರೆದಿದ್ದಾರೆ. ಪ್ರತಿನಿತ್ಯ ಪೂಜೆ ನಡೆಯುವ ಗಣೇಶ ಮೂರ್ತಿಗೆ ಚಪ್ಪಲಿ ಹಾಕಿ ಅಪಮಾನ ಮಾಡಿದ್ದಾರೆ. ಬೆಳಗ್ಗೆ ಭಕ್ತಾದಿಗಳು ವಾಯು ವಿಹಾರಕ್ಕೆ ಹೋಗುವವರು, ವ್ಯಾಪಾರ ಆರಂಭಿಸುವ ವ್ಯಾಪಾರಿಗಳು ಶ್ರೀ ವಿದ್ಯಾ ಗಣಪತಿಗೆ ಕೈ ಮುಗಿಯಲು ಹೋದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಿಳಾ ಕಿಡಿಗೇಡಿಯ ಕೃತ್ಯಕ್ಕೆ ಹಿಂದೂ ಸಂಘಟನೆಗಳು ಮತ್ತು ಸ್ಥಳೀಯರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ತಾಲೂಕು ಕಾರ್ಯದರ್ಶಿ ಇದ್ದೀನಿ, ಮತ್ತೆ ಶ್ರೀರಾಮ್ ಸೇನೆ ಅಧ್ಯಕ್ಷ ಇದ್ದೀನಿ. ಇಂದು ಬೆಳಗ್ಗೆ ಸುಮಾರು ಒಂದು 4 ಗಂಟೆ ಜಾವದಲ್ಲಿ ಇಲ್ಲಿ ನಮ್ಮ ವಿಶೇಷವಾದ ಗಣಪತಿ, ಪುರಸಭೆ ಗಣಪತಿ ಅಂತಂದ್ರೆ ಇಡೀ ಬೇಲೂರು ಪ್ರಸಿದ್ಧ ಗಣಪತಿ ಇದು. ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಇದು ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ. ಇವರನ್ನ ಹಿಡಿಯಂತ ಕೆಲಸ ಆಗ್ಬೇಕು, ಮತ್ತೆ ಕೋಮು ಗಲಭೆಗೆ ಸೃಷ್ಟಿಯಾಗಂತ ಕೆಲಸ ಮಾಡ್ತಿದ್ದಾರೆ. ಇವರನ್ನ ಹಿಡಿಯಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡದಾಗಿ ಹೋರಾಟ ಮಾಡಬೇಕಾಗತ್ತೆ. ನಮಗೆ 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ವಿಚಾರ ಗೊತ್ತಾಗಿದೆ. ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ. ಬಂದು ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಸಿ ಕ್ಯಾಮ್ರಾಗಳೆಲ್ಲ ಇದೆ, ಸುತ್ತ ಸಿಸಿ ಕ್ಯಾಮ್ರಾಗಳೆಲ್ಲ ಇದೆ. ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ. ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ. ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಬೇಕು. ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು, ಕಠಿಣವಾದ ಶಿಕ್ಷೆ ಆಗ್ಬೇಕು. ಏನಾಗಿದೆ ಸರ್? ದೇವಸ್ಥಾನದ ಅಧ್ಯಕ್ಷರು ತುಂಬ ವರ್ಷದಿಂದ ಇಂಥ ಘಟನೆ ಯಾವಾಗಲೂ ನಡೆದಿಲ್ಲ ಬಿಡಿ. ಇಲ್ಲಿ ಇವತ್ತೇ ನಡೆದು ಹಿಂಗಾಗಿರೋದು. ಏನು ಪ್ರಾಬ್ಲಮ್ಮು, ಯಾರು ಏನು ಅಂತಲೇ ಗೊತ್ತಿಲ್ಲ. ಇನ್ನು ಹಾಸನದ ಬೇಲೂರಿನ ಗಣಪತಿ ವಿಗ್ರಹಕ್ಕೆ ಚಪ್ಪಲಿಯನ್ನಿಟ್ಟು ಅಪಮಾನ ಮಾಡಿರುವ ಮಹಿಳೆಯನ್ನ ಲಕ್ಷ್ಮಿ ಎಂದು ಗುರುತಿಸಲಾಗಿದೆ. ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಕಲ್ಲಿನ ವಿಗ್ರಹಕ್ಕೆ ಲಕ್ಷ್ಮಿ ಎಂಬ ಮಹಿಳೆ ತಾನು ಧರಿಸುವ ಚಪ್ಪಲಿಯನ್ನ ಹಾಕಿದ್ದಾಳೆ. ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಕಾವಲನ್ನ ಹಾಕಿದ್ದಾರೆ. 1986ನೇ ಇಸ್ವಿಯಲ್ಲಿ ಈ ಒಂದು ಗಣಪತಿ ಚಿಕ್ಕದಾಗಿತ್ತು. ಈ ಸುತ್ತಮುತ್ತಲವರು ಬಂದು ಈ ಗಣಪತಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮವಾಗುತ್ತೆ ಅಂತ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರು. ಎಲ್ಲರೂ ಇವತ್ತಿನ ರೀತಿಯಲ್ಲಿ ಅಲ್ಲಿಂದ ಬಂದು 30-45 ವರ್ಷ ಆಗಿದೆ. ಆ ಗಣಪತಿ ಭಾರಿ ಶ್ರೇಷ್ಠವಾದ್ದು. ವರಸಿದ್ಧಿ ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂಥ ವರವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ. ಅಂಥ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದ್ರ ಮೇಲೆ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇನೆ. ನಾನು ಗಣಪತಿಗೆ ಅಧ್ಯಕ್ಷ ಆಗಿದ್ದೆ. ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿ ಅವರು ಅಧ್ಯಕ್ಷರಾಗಿದ್ದಾರೆ. ಭಾರಿ ವಿಶೇಷವಾದ ಕಾರ್ಯಕ್ರಮ. ವಿಶೇಷ ಗಣಪತಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ಸುತ್ತಮುತ್ತ ಅದು ತುಂಬ ವಿಶೇಷವಾದ ಗಣಪತಿ. ಬೆಳಗ್ಗೆ ಒಂದು 4 ಗಂಟೆಯಿಂದನೂ ದರ್ಶನಕ್ಕೆ ಬಂದು ದರ್ಶನ ಮಾಡ್ಕೊಂಡೆ ಮುಂದೆ ಎಲ್ಲರೂ ಪ್ರಯಾಣ ಮಾಡೋಂಥದ್ದು, ಅಂಗಡಿ ಬಾಲ್ ತೆಗೆಯುವಂಥದ್ದು. ಈ ದರ್ಶನ ಮಾಡಿದಲ್ಲಿ ಎಲ್ಲ ಯಾರು ಬಾಲ್ ತೆಗೆಯಲ್ಲ. ಮತ್ತು ಈ ದರ್ಶನ ಮಾಡ್ಕೊಂಡಲ್ಲಿ ಹೊರಗಡೆ ಹೋಗೋದಿದ್ರು ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಅಂಥ ವಿಶೇಷವಾದ ಗಣಪತಿ. ಇಂಥ ಜಾಗದಲ್ಲಿ ಯಾರು ಕಿಡಿಗೇಡಿಗಳು ಒಂದು ಚಪ್ಪಲಿನ ಇಟ್ಟು ಗಣಪತಿ ಮೇಲ್ಭಾಗ ಚಪ್ಪಲಿ ಇಟ್ಟು ಹೋಗಿರೋದು ಭಾರಿ ಒಂದು ಕೆಟ್ಟ ಇದು. ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸಿಸಿ ಕ್ಯಾಮ್ರಾ ಉಂಟು. ಅದು ಲಕ್ಷಣ ಗೊತ್ತಾಗತ್ತೆ. ಈಗ ಅದರ ಪಕ್ಕದಲ್ಲಿ ಅಂಗಡಿ ಇದೆ, ರಾಘವೇಂದ್ರ ಕಾಫಿ ಪೇಟೆ ಅಂಗಡಿ ಒಳಗೆ ಸಿಸಿ ಕ್ಯಾಮ್ರಾ ಇದೆ, ಅಲ್ಲಿ ಓಪನ್ ಮಾಡಿಸ್ತೀವಿ. ರಕ್ಷಣಾ ಇಲಾಖೆ ಬಂದು ಹೋಗಿದ್ದಾರೆ. ಬಂದು ಮೆತ್ತಿಂದ ಬಾಲ್ ಹಾಕ್ತೀವಿ. ಆದರೆ 4 ಗಂಟೆಗೆ ಬಂದು ಜನ ಓಪನ್ ಮಾಡಿ ಡೋರ್ ಎಳೆದ್ಬಿಟ್ಟು ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ.
ಅಂತ ಅಷ್ಟು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಗೊತ್ತಾಗುತ್ತೆ, ಸಿ ಸಿ ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಗೊತ್ತಾಗುತ್ತೆ. ಅವ್ರನ್ನ ನಾವೊಂದು ಖಂಡಿತ ಬಿಡೋದಿಲ್ಲ. ಆಮೇಲೆ ಸರ್ಕಾರ ಇದು ಕಾನೂನು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಉಗ್ರವಾಗಿ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡು ತನಿಖೆ ಮಾಡಿಕೊಂಡು ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ ನಮ್ಮ ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರತಿನಿತ್ಯ ಸಾವಿರಾರು ಜನರು ಬಂದು ವರಸಿದ್ದಿ ವಿನಾಯಕನ ಬಳಿ ತಮ್ಮ ಬೇಡಿಕೆಗಳ ಮೂಲಕ ಪ್ರಸಾದ ಕೇಳುವಂತಹ ವಾಡಿಕೆ ಇಂದಿಗೂ ಇದೆ. ಅಲ್ಲದೆ ನೂರಾರು ಶುಭ ಕಾರ್ಯಗಳನ್ನ ಈ ವರಸಿದ್ದಿ ವಿನಾಯಕನ ಮುಂಭಾಗದಲ್ಲಿ ಮಾಡಿರುವ ಹಲವು ನಿದರ್ಶನಗಳು ಕೂಡ ಇವೆ. ಇಂತಹ ಗಣೇಶ ಮೂರ್ತಿಗೆ ಚಪ್ಪಲಿ ಇಟ್ಟು ಅಪಮಾನ ಮಾಡಿದ ಮಹಿಳೆಯ ವಿರುದ್ಧ ಎಲ್ಲೆಡೆ ಆಕ್ರೋಶ ಕೇಳಿಬಂದಿದೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.